ನಮಸ್ಕಾರ ಸ್ನೇಹಿತರೆ, ನೀವು ಈಗ ನೋಡುತ್ತಿದ್ದೀರಿ ಅಮೋಘ ಟೆಕ್ ಯೂಟ್ಯೂಬ್ ಚಾನಲ್. ನೀವು ಈ ಒಂದು ವಿಡಿಯೋದಲ್ಲಿ ನೋಡೋದೇನೆಂದರೆ, ನೀವು ಹೈಸ್ಕೂಲು ಓದುತ್ತಿದ್ದರೆ ನಿಮ್ಮ ಹತ್ತಿರ ಬುಕ್ಗಳು ಇಲ್ಲ ಎಂದರೆ ನೀವು ಸ್ಟಡಿ ಮಾಡಲು ಮೊಬೈಲಿನಲ್ಲಿ ಹೇಗೆ ಸ್ಟಡಿ ಮಾಡಬೇಕೆಂದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬೆನಕ್ಕೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿರಿ. ಏಕೆಂದರೆ ನಾನು ಇನ್ನಿತರ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬಂದು ತಲುಪ್ತದೆ. ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ನೀವು ಮೊದಲಿಗೆ ಬಂದುಬಿಟ್ಟು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬರಬೇಕು. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಂದುಬಿಟ್ಟು ಆನಂತರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮಾಡಬೇಕು ಕರ್ನಾಟಕ ಟೆಕ್ಸ್ಟ್ ಬುಕ್ ಅಂಥೇಳಿ. ಇಲ್ಲಿದೆ ನೋಡಿ ಕರ್ನಾಟಕ ಟೆಕ್ಸ್ಟ್ ಬುಕ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಬೋರ್ಡ್ ಟೆಕ್ಸ್ಟ್ ಬುಕ್ಸ್ ಕ್ಲಾಸ್ 1 to 10 ತನಕ ಇದ್ದು ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಯಾರ ಹತ್ರ ಇನ್ಸ್ಟಾಲ್ ಇಲ್ವೋ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಭಾಳ MBದೇನಿಲ್ಲ, ಅಂದರೆ ಆಲ್ಮೋಸ್ಟ್ ಒಂದು 4.6 MB ಇದೆ. ಇದನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ. ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿ ಓಪನ್ ಆಗಿದೆ. ಇದನ್ನು ಓಪನ್ ಮಾಡೋಣ. ಇದು ಒಂದು ತುಂಬ ಯೂಸ್ಫುಲ್ ಒಂದು ಆ್ಯಪ್ ಆಗಿದೆ. ಏಕೆಂದರೆ ಬುಕ್ ಯಾರ ಹತ್ರ ಇಲ್ಲವೋ ಅವರಿಗೆ ಮೊಬೈಲಿನಲ್ಲಿ ನೀವು ಬುಕ್ಸ್ಗಳನ್ನು ತೆಗೆದುಕೊಂಡು ಸ್ಟಡಿಯನ್ನು ಮಾಡಬಹುದು. ನೀವು ಕ್ಲಾಸ್ 10th ಅಥವಾ ಕ್ಲಾಸ್ 8th, ಕ್ಲಾಸ್ 6th, ಕ್ಲಾಸ್ 4, ಕ್ಲಾಸ್ 2 ಅಥವಾ ಕ್ಲಾಸ್ 9, ಕ್ಲಾಸ್ 9th, 7th, 5th, 3rd, 1st ಅಂದರೆ 1ನೇ ತರಗತಿ ಹಿಡಿದು 10ನೇ ತರಗತಿ ಒಳಗಡೆ ನಿಮ್ಗೆ ಈ ಮೊಬೈಲ್ನಲ್ಲಿ ಯೂಸ್ ಆಗೋಂಥ ಒಂದು ಆ್ಯಪ್ ಇದೆ. ಇಲ್ಲಿ ನೀವು ಬುಕ್ಸ್ಗಳನ್ನು ಓದಬಹುದು. ಮೊದಲಿಗೆ ನಾನು 10th ಸೆಲೆಕ್ಟ್ ಮಾಡುತ್ತೇನೆ. ನೀವು ಎಷ್ಟನೇ ತರಗತಿ ಓದುತ್ತಿದ್ದರೋ ಅಷ್ಟನೇ ತರಗತಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. 9th ಅಥವಾ 8th ಈ ಥರ ಸೆಲೆಕ್ಟ್ ಮಾಡಿ. ನಾನು 10th ಸೆಲೆಕ್ಟ್ ಮಾಡ್ತೇನೆ. ಈ ಥರ ಸೆಲೆಕ್ಟ್ ಮಾಡಿ ನೀವು 10th ಯಾವ ಬುಕ್ಸ್ ಬೇಕು ನಿಮಗೆ, ಅಂದರೆ ಓದಲು ಯಾವ ಬುಕ್ಸ್ ಬೇಕು, ಇಂಗ್ಲೀಷ್ ಅಥವಾ ಕನ್ನಡ, ಹಿಂದಿ, ಸಂಸ್ಕೃತ್, ಮ್ಯಾಥ್ಸ್ ಅಥವಾ ಸೈನ್ಸ್, ಹಾಗೆ ಸೋಷಲ್ ಸೈನ್ಸ್, ಹೀಗೆ ನಿಮ್ಮ 6 ಸಬ್ಜೆಕ್ಟ್ನಲ್ಲಿ ಯಾವುದು ನಿಮಗೆ ಓದಲು ಬೇಕಾಗಿರುತ್ತದೋ ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕನ್ನಡ 10th ಕನ್ನಡ ಬೇಕಾಗಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ನಿಮ್ಮ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇದೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಇದೆ, ನೀವು ಕನ್ಫರ್ಮ್ ಮಾಡ್ಕೊಂಡು ಕ್ಲಿಕ್ ಮಾಡಿ. ನಂದು ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಇದೆ. ಯಾವುದಪ್ಪ ಅಂದರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡೌನ್ಲೋಡ್ ಬರುತ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡುತ್ತೇನೆ. ಒಂದು 5 ಸೆಕೆಂಡ್ ವೇಟ್ ಮಾಡಬೇಕು, ಡೌನ್ಲೋಡ್ ಆಗುತ್ತದೆ. ಈಗ ಈ ಥರ ಇಲ್ಲಿ ನೋಡ್ಬೋದು ನೀವು ಓಪನ್ ಫೈಲ್ ಅಂತ ಇರುತ್ತದೆ. ಇದ್ರ ಮೇಲೆ ನೋಡ್ಬೋದು ನೀವು ಶ್ರೀಗನ್ನಡ 10ನೇ ತರಗತಿದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಇದು ಈ ಥರ ನಿಮಗೆ ಬರುತ್ತದೆ. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದುಬಿಟ್ಟು ಇಲ್ಲಿ ನೋಡಬೇಕು ವಿಡಿಯೋ ಇದೆ, ಗದ್ಯ ಭಾಗ ಮತ್ತು ಕೃತಿಕಾರರ ಹೆಸರು ಕೂಡ ಇದೆ. ಹಾಗೆ ಪದ್ಯ ಭಾಗ, ಕೃತಿಕಾರರ ಹೆಸರು ಕೂಡ ಇದೆ ಮತ್ತು ಪಠ್ಯಪೂರಕ ಅಧ್ಯಯನ ಕೂಡ ಇದೆ. ಹಾಗೆ ಗದ್ಯ ಭಾಗದಲ್ಲಿ 1ನೇದು ಯಾವುದಪ್ಪ ಅಂದರೆ ಯುದ್ಧ, ಅದು ಬರೆದ ಕವಿ ಯಾರಪ್ಪ ಅಂದರೆ ಸಾರಾ ಅಬೂಬಕರ್ ಅವರು, ಇಲ್ಲಿ ನೋಡ್ಬೋದು. ಹಾಗೆ ನಿಮಗೆ ವ್ಯಾಕರಣ ಕೂಡ ಇದೆ. ನೀವು ಒಂದು ಬುಕ್ಸ್ಟಾಲ್ನಲ್ಲಿ ಹೇಗೆ ಬುಕ್ಸ್ ಖರೀದಿ ಮಾಡಿದ್ದೀರೋ ಅದರ ಹಾಗೆ ಸೇಮ್ ಹ್ಯಾಸ್ ಇಟ್ ಈಸ್ ಈ ಒಂದು ಆ್ಯಪಿನಲ್ಲಿ ಬರುತ್ತದೆ. ಏನು ಡಿಫ್ರೆನ್ಸ್ ಇರುವುದಿಲ್ಲ, ಎಲ್ಲ ಸೇಮ್ ಹ್ಯಾಸ್ ಇಟ್ ಈಸ್ ಇರುತ್ತದೆ. ಅದಕ್ಕೆ ನೀವು ಬುಕ್ಸನ್ನು ಖರೀದಿ ಮಾಡಲು ಹೋಗುತ್ತಿದ್ದರೆ ಈಗಲೇ ಖರೀದಿ ಮಾಡಬೇಡಿ. ಏಕೆಂದರೆ ಈ ಒಂದು ಆ್ಯಪ್ ನೀವು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿ ಇದರಲ್ಲೇ ನೀವು ಸ್ಟಡಿ ಮಾಡ್ಬೋದು. ಮತ್ತು ಬ್ಯಾಗ್ ಬಂದುಬಿಟ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಬುಕ್ ಅಂತ ಇರುತ್ತೆ. ನಿಮ್ಮದು ಲ್ಯಾಂಗ್ವೇಜ್ ಸೆಕೆಂಡ್ ಇದ್ದರೆ ಅಂದರೆ ಇಂಗ್ಲೀಷ್ ಮೀಡಿಯಮ್ನವರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಬುಕ್ ಇರುತ್ತದೆ. ಅಂದರೆ CBSE ಸಿಲೆಬಸ್ ಇದ್ದವರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತದೆ ಮತ್ತು ಸ್ಟೇಟ್ ಇದ್ದವರಿಗೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಇದನ್ನು ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡೋಣ. ಭಾಷಾ ಕನ್ನಡ ಪಠ್ಯಪುಸ್ತಕ ತಿಳಿ ಕನ್ನಡ ಅಂತ ಬರುತ್ತದೆ, 10ನೇ ತರಗತಿದು. ಸ್ಕ್ರೋಲ್ ಮಾಡುತ್ತಾ ಬಂದುಬಿಟ್ಟು ಇಲ್ಲಿ ಪರಿವಿಡಿ ಕೂಡ ಬಂದಿದೆ, ಪಾಠದ ಹೆಸರು ಮತ್ತು ಕೃತಿಕಾರರ ಹೆಸರು. ಗದ್ಯ ಭಾಗದಲ್ಲಿ ನೋಡ್ಬೋದು. ಮೊದಲನೇದಾಗಿ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಣ ಮರದ ಗಿಳಿ. ಕೃತಿಕಾರರು ಯಾರಪ್ಪ ಅಂದ್ರೆ AR ಮಿತ್ರ, ಮಿತ್ರ ಅಂತಿದೆ. ನಾನು ನಿಮಗೆ ಇಂಗ್ಲೀಷ್ನಲ್ಲಿ AR ಮಿತ್ರ ಅಂತ ಹೇಳಿದ್ದೀನಿ. ಇಲ್ಲಿ ನೋಡ್ಬೋದು ಎಲ್ಲ ಸಂಪೂರ್ಣವಾದ ಮಾಹಿತಿ ಕೂಡ ಇದೆ. ಕೃತಿಕಾರರ ಮಾಹಿತಿ ಕೂಡ ಇಲ್ಲಿದೆ, ನೋಡ್ಬೋದು ನೀವು. ಹಾಗೆ ಮತ್ತೆ ಬ್ಯಾಕ್ ಬಂದುಬಿಟ್ಟು ಮತ್ತು ನೀವು 9th ಕ್ಲಾಸ್ ಸೆಲೆಕ್ಟ್ ಮಾಡಿ. 9th ಕ್ಲಾಸ್ ಸೆಲೆಕ್ಟ್ ಮಾಡಿ ನೀವು ಲ್ಯಾಂಗ್ವೇಜ್ ಯಾವುದಪ್ಪ ಅಂದರೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿ. ಇಂಗ್ಲೀಷ್ ಎಷ್ಟನೇ ಲ್ಯಾಂಗ್ವೇಜ್ ಇದೆ ನಿಮಗೆ, ಸ್ಟೇಟ್ದವ್ರಿಗೆ ಅಂದರೆ ಸ್ಟೇಟ್ ಸಿಲೆಬಸ್ದವ್ರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತದೆ ಮತ್ತು CBSE ಸಿಲೆಬಸ್ದವ್ರಿಗೆ
ಫಸ್ಟ್ ಲ್ಯಾಂಗ್ವೇಜ್ ಇರುತ್ತದೆ. ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡುತ್ತೀನಿ, ಏಕೆಂದರೆ ನನ್ನದು ಸಿಲೆಬಸ್ ಇದೆ. ಅದಕ್ಕೆ ನಾನು ಸೆಕೆಂಡ್ ಲ್ಯಾಂಗ್ವೇಜನ್ನು ಕ್ಲಿಕ್ ಮಾಡುತ್ತೇನೆ ಮತ್ತು ಇದನ್ನು ಡೌನ್ಲೋಡ್ ಮಾಡುತ್ತೇನೆ. ಈಗ ಡೌನ್ಲೋಡ್ ಆಯಿತು. ಆನಂತರ ನೋಡ್ಬೋದು ನೀವು ಇಲ್ಲಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ 9th ಸ್ಟ್ಯಾಂಡರ್ಡ್. ಮತ್ತು ಸ್ಕ್ರೋಲ್ ಮಾಡುತ್ತಾ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು ಫ್ಲೋಸ್ ಆಫ್ ಪಯಮ್ ಅಂದರೆ ಲೆಸನ್ಸ್ ಮತ್ತು ಪಯಮ್ಗಳು ಇಲ್ಲಿವೆ. ಫಸ್ಟ್ನೇ ಯೂನಿಟ್ ಪ್ರೋಸ್ ಒಂದು ಯೂನಿಟ್ ಬರುತ್ತದೆ. ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಸಂಪೂರ್ಣವಾದ ಮಾಹಿತಿ ಕೂಡ ಇದೆ ಮತ್ತು ಕ್ವೆಶ್ಚನ್ಸ್ ಕೂಡ ಇದೆ. ಹಾಗೆ ಈ ಆ್ಯಪಿನ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇನ್ನೊಂದು ಆ್ಯಪ್ ಯಾವುದಪ್ಪ ಅಂದರೆ ಅದು ಡೈಜೆಸ್ಟ್ ಇದೆ, ಅಂದರೆ ಗೈಡ್ ಇದೆ. ಅದು ಇದರಲ್ಲಿ ಆ ಸಾರಾಂಶ ಮತ್ತು ಅಂದರೆ ಈ ಆ್ಯಪಿನಲ್ಲಿ ಏನಪ್ಪ ಅಂದರೆ ಬುಕ್ಸ್ನಲ್ಲಿ ಹೇಗಿದೆ ನೋಡು, ನೀವು ಬುಕ್ಸ್ಟಲ್ನಲ್ಲಿ ಖರೀದಿ ಮಾಡ್ತಿರಲ್ಲ ಬುಕ್ಸ್, ಆ ಬುಕ್ಸ್ನಲ್ಲಿ ಹೇಗಿದೆ ಹಾಗೆ ಬರುತ್ತದೆ. ಮತ್ತು ನಿಮಗೆ ಆನ್ಸರ್ಸ್ಗಳು ಬೇಕಂದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಇನ್ನಗಲೇ ಹೇಳಿದಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಹೋಗಿ ಟ್ಯಾಪ್ ಮಾಡಿ ಇನ್ಸ್ಟಾಲ್ ಮಾಡಿ. ಹೀಗೆ ಬ್ಯಾಕ್ ಬಂದುಬಿಟ್ಟು ಹಾಗೆ ಇಲ್ಲಿ ನೋಡ್ಬೋದು 6th ಕ್ಲಾಸಿಂದ ಸೆಲೆಕ್ಟ್ ಮಾಡುತ್ತೇನೆ. ಇಲ್ಲಿ ಬಂದುಬಿಟ್ಟು ಹಿಂದಿ ಲ್ಯಾಂಗ್ವೇಜ್ ಇದೆ 6th ಕ್ಲಾಸ್ದು, ಇದನ್ನು ಟ್ಯಾಪ್ ಮಾಡುತ್ತೇನೆ. ಮತ್ತು ಹಿಂದಿ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಬುಕ್ಕು ಅಥವಾ ಥರ್ಡ್ ಲ್ಯಾಂಗ್ವೇಜ್ ಅದಕ್ಕೆ ಥರ್ಡ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡುತ್ತೇನೆ ಮತ್ತು ಡೌನ್ಲೋಡ್ ಮಾಡುತ್ತೇನೆ. ಓಪನ್ ಫೈಲ್ ಮಾಡುತ್ತೇನೆ. ಓಪನ್ ಫೈಲ್ ಮಾಡಿದ ತಕ್ಷಣ ಈ ಥರ ನೋಡ್ಬೋದು ನೀವು ಹಿಂದಿ ವಲ್ಲ ರೀ ಥರ್ಡ್ ಲ್ಯಾಂಗ್ವೇಜ್ ತೃತೀಯ ಭಾಷಾ ಹಿಂದಿ 6th ಸ್ಟ್ಯಾಂಡರ್ಡ್. ಇಲ್ಲಿ ನೋಡ್ಬೋದು ನೀವು ಈ ಥರ ಬರುತ್ತದೆ ನೋಡಿ. ಹೇಗಿದೆ ಬುಕ್ ಸ್ಟಾಲ್ನಲ್ಲಿ ತಂದಿರೋ ಒಂದು ಬುಕ್ಕು ಮತ್ತು ಈ ಆ್ಯಪಿನಲ್ಲಿ ಡೌನ್ಲೋಡ್ ಮಾಡಿದ ಒಂದು ಬುಕ್ಕು ಎರಡೂ ಸೇಮ್ ಆಗಿರುತ್ತವೆ. ಅದಕ್ಕೆ ಯಾರು ಬುಕ್ ಸ್ಟಾಲ್ನಲ್ಲಿ ಖರೀದಿ ಮಾಡಬೇಡಿ. ಖರೀದಿ ಮಾಡಿದರಂದರೆ ಅದನ್ನು ಓದಿ ಮತ್ತು ಹಾಗೆ ಇದನ್ನು ಓದಿ. ಮತ್ತು ಬ್ಯಾಕ್ ಬಂದುಬಿಟ್ಟು ಹಾಗಾದರೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.